ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಮೈಸೂರಿನಲ್ಲಿ ನಡೀತಿರುವಂತಹ KCI ಡಾಗ್ ಶೋಗೆ ಬಂದಿದ್ದೀವಿ. 2 ಇಯರ್ಸ್ ಬ್ಯಾಕಲ್ಲಿ ನಡೆದಂತಹ ಶೋಗೆ ನಾವು ಬಂದಿದ್ವಿ. ತುಂಬ ಚೆನ್ನಾಗಿರುವಂತಹ ಡಾಗ್ಗಳೆಲ್ಲ ಬಂದಿತ್ತು. ಈ ವರ್ಷ ಶೋನಲ್ಲಿ ಯಾವುದೇ ರೀತಿ ಡಾಗ್ ಎಲ್ಲ ಬಂದಿದೆ ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರುವಂತಹ ಡಾಗ್ ಬ್ರೀಡ್ ಹೆಸರು ಬಂದು ಲ್ಯಾಬ್ರಡೋರ್ ರಿಟ್ರೀವರ್ ಅಂತ ಹೇಳಿ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ. ಹೆಡ್ಡು, ಟೇಲು, ಬೋನಿಂಗ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೀಗಲ್ ಡಾಗ್ ಗ್ರೂಮಿಂಗ್ ಮಾಡ್ತಾ ಇದ್ದಾರೆ. ಶೋಗೆ ರೆಡಿ ಮಾಡ್ತಾ ಇದ್ದಾರೆ. ಹೇರ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು. ಈಗ ನೀವು ಸ್ಟೇಜ್ನ ನೋಡ್ತಾ ಇರ್ಬೋದು. ಟ್ರೋಫಿಗಳೆಲ್ಲ ಇಟ್ಟಿದ್ದಾರೆ ಇಲ್ಲೇ. ತುಂಬ ಚೆನ್ನಾಗಿದೆ. ಒಂದೊಂದು ವೆರೈಟಿ ಟ್ರೋಫಿಗಳನ್ನ ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಈಗ ನೀವು ನೋಡ್ತಾ ಇರೋಂಥದ್ದು ಜರ್ಮನ್ ಶೆಫರ್ಡ್ ಡಾಗ್. ಇದನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇದು ಬಂದು ಶಾರ್ಟ್ ಹೇರ್ ಇರುವಂತಹ ಜರ್ಮನ್ ಶೆಫರ್ಡ್. ಹಾಗೆ ನೀವೀಗ ನೋಡ್ತಾ ಇರೋಂಥದ್ದು ಲಾಂಗ್ ಕೋಟ್ ಇರುವಂತಹ ಜರ್ಮನ್ ಶೆಫರ್ಡ್. ಎರಡು ಕೂಡ ಜರ್ಮನ್ ಶೆಫರ್ಡೇ, ಆದರೆ ಇದರಲ್ಲಿ ಲಾಂಗ್ ಹೇರ್ ಹಾಗೆ ಶಾರ್ಟ್ ಹೇರ್ ಅಂತ ಬರುತ್ತೆ. ನೀವು ಆಗಲೇ ನೋಡಿದ್ದು ಶಾರ್ಟ್ ಹೇರ್ ಇರುವಂಥ ಡಾಗ್. ಈಗ ನೋಡ್ತಾ ಇರೋಂಥದ್ದು ಇವುಗಳ ಹೇರ್ ಸ್ವಲ್ಪ ಉದ್ದ ಇರುತ್ತೆ ನೋಡ್ಬೋದು, ಲಾಂಗ್ ಹೇರ್ ಇರುತ್ತೆ. ನೀವು ಶಿಡ್ಜುನಲ್ಲಿ ಟ್ರೈ ಕಲರ್ ಹಾಗೆ ಬೈ ಕಲರ್ ನೋಡಿರ್ತೀರಾ. ಈಗ ನೋಡ್ತಾ ಇರೋಂಥದ್ದು ಬ್ಲ್ಯಾಕ್ ಕಲರ್ ಇರುವಂತಹ ಶಿಡ್ಜು. ರೇರ್ ಬ್ರೀಡ್ ಇದು. ಬೇರೆ ಕಲರಲ್ಲಿ ಸಿಗುತ್ತೆ. ಈ ಕಲರ್ ಬಂದು ರೇರ್ ಆಗಿ ಸಿಗೋಂಥದ್ದು. ಸರ್, ಯಾವ ಬ್ರೀಡ್ ಇದು? ಹೆಸರು ಇದ್ರದ್ದು? ಗ್ರೇಸಿ. ಯಾವರಿಂದ ಬಂದಿರೋದು ನೀವು? ಮೈಸೂರು. ಏಜ್ ಎಷ್ಟು ಇದ್ರದ್ದು? 3 years 10 months. 3 years ಆಗಿದೆ. ಸೊ ಈಗ ನೀವು ನೋಡ್ತಾ ಇರೋಂಥದ್ದು ನಮ್ಮ ಇಂಡಿಯನ್ ಡಾಗ್ ಬ್ರೀಡ್, ನಮ್ಮ ಕರ್ನಾಟಕದ ಶ್ವಾನ ತಳಿ ಮುಧೋಳು ಹೌಂಡ್. ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಇದು ಕೂಡ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ಗ್ರೇಟ್ ಡೆನ್. ಗ್ರೇಟ್ ಡೆನಲ್ಲಿ ಬ್ಲ್ಯಾಕ್ ಕಲರ್ ಇದು. ನೋಡ್ಬೋದು ಕಿವಿಗಳೆಲ್ಲ ಕ್ರಾಪ್ ಮಾಡಿ ನಿಲ್ಲಿಸಿದ್ದಾರೆ. ಓಕೆ ಫ್ರೆಂಡ್ಸ್, ಈಗ ನೋಡ್ತಿದ್ದೀರಾ ಪೂಡಲ್ ಬ್ರೀಡ್ ಇದು. ಸಿಕ್ಕಾಪಟ್ಟೆ ಚೆನ್ನಾಗಿ ಗ್ರೂಮಿಂಗ್ ಎಲ್ಲ ಮಾಡ್ಕೊಂಡು ತಗೊಬಂದಿದ್ದಾರೆ. ಸರಿ, ನಿಮ್ದು ಇದು ನೋಡ್ತಾ ಇರುವಂತಹ ಡಾಗ್ ಬ್ರೀಡ್ ಹೆಸರು ಬಂದು ಆಸ್ಟ್ರೇಲಿಯನ್ ಶೆಫರ್ಡ್ ಅಂತ ಹೇಳಿ. ಇದು ಬಂದು ತುಂಬ ರೇರ್ ಬ್ರೀಡ್ ಇಂಡಿಯಾದಲ್ಲಿ. ಆಲ್ಮೋಸ್ಟ್ ಇದನ್ನೆಲ್ಲ ಫಾರಿನಿಂದ ಇಂಪೋರ್ಟ್ ಮಾಡಿಸಿರ್ತಾರೆ. ಈಗ ಶೋನಲ್ಲಿ ಹ್ಯಾಂಡ್ಲಿಂಗ್ ಮಾಡ್ತಾ ಇರೋವಂಥದ್ದು ನನ್ನ ಫ್ರೆಂಡ್ ಸಚಿನ್ ಅಂತ ಹೇಳಿ. ತುಂಬ ಒಳ್ಳೆ ಹ್ಯಾಂಡ್ಲರ್. ನೀವು ಏನಾದರೂ KCI ಶೋ ಮಾಡಬೇಕು ಅಂತಿದ್ರೆ ಇವ್ರ ಹತ್ರ ಬಿಟ್ಟರೆ ಇವರು ಟ್ರೈನಿಂಗ್ ಹಾಗೆ ಹ್ಯಾಂಡ್ಲಿಂಗ್ ಎಲ್ಲ ಕೂಡ ಮಾಡಿಕೊಡ್ತಾರೆ. ಶೋನಲ್ಲಿ ಜಡ್ಜ್ ಈ ರೀತಿ ರನ್ನಿಂಗ್ ಮಾಡಿಸೋದಕ್ಕೆ ಹೇಳ್ತಾರೆ. ರನ್ನಿಂಗ್ ಮಾಡಿಸಿ ಈ ಡಾಗ್ ಕ್ವಾಲಿಟಿ ಎಲ್ಲ ಹೇಗಿದೆ ಅನ್ನೋದನ್ನು ಚೆಕ್ ಮಾಡ್ತಾರೆ. German Shepherd, Double Coat Junior Dog SCB number 10. Repeat, German Shepherd, Double Coat Junior Dog SCB number 10. This is the last and final call. ಈಗ ನೀವು ನೋಡ್ತಾ ಇರೋಂಥದ್ದು ಶಾರ್ಟ್ ಹೇರ್ ಇರುವಂತಹ ಜರ್ಮನ್ ಶೆಫರ್ಡ್ ನಾಯಿಗಳ ಕಾಂಪಿಟೇಷನ್ ನಡೀತಾ ಇದೆ. ಆಲ್ಮೋಸ್ಟ್ ನೋಡ್ಬೋದು ಎಲ್ಲ ಡಾಗ್ಗಳು ಕೂಡ ಒಂದೇ ರೀತಿ ಕಾಣಿಸ್ತಿದೆ, ಒಂದೇ ಹೈಟು, ಒಂದೇ ಲೆಂತು.
ಸೈಜ್ ಇರ್ಬೋದು, ಎಲ್ಲ ಕೂಡ ಒಂದೇ ರೀತಿ ಇದೆ. ಜಡ್ಜ್ ಯಾವ ರೀತಿ ಅದನ್ನು ನೋಡ್ತಾರೆ, ಜಡ್ಜ್ ಮಾಡ್ತಾನೆ ಅನ್ನೋದೇ ಕಷ್ಟ ಇರುತ್ತೆ, ನೋಡ್ಬೋದು ನೀವು. German Shepherd, Double Coat Junior Dog Exhibit number 10. This is the last and final call. ಶೋ ಹೊರಗಡೆ ಕೂಡ ತುಂಬ ಜರ್ಮನ್ ಶೆಫರ್ಡ್ ಡಾಗ್ಗಳನ್ನ ಇಟ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಇವುಗಳ ಕಾಂಪಿಟೇಷನ್ ನಡೆಯುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ಒಂದಕ್ಕಿಂತ ಒಂದು ಡಾಗ್ಗಳು ಕೂಡ ತುಂಬ ಚೆನ್ನಾಗಿದೆ. ಸರ್, ಏನು ಹೆಸರು ಇರೋದು? ಕೋಕೋನಾ ಇದು ಪಕ್ಕದು? ಈಗ ನೀವು ನೋಡ್ತಾ ಇರುವಂತಹ ರಾಟ್ವೀಲರ್ ಡಾಗ್ಗಳೇನಿದೆ, ಇದು ಬಂದು ಮೈಸೂರಿನವ್ರದ್ದೇ. ನೋಡ್ತಾ ಇರ್ಬೋದು, ಎರಡು ಕೂಡ ತುಂಬ ಚೆನ್ನಾಗಿದೆ. ಸರ್, ಏನು ಹೆಸರು ಇದ್ರದ್ದು? ಚಾರ್ಲಿ ಅಂತ. ಯಾವ ನಿಮ್ಮದು? ಬೆಂಗಳೂರಿನ. ಪಪ್ಪೀಸ್ ಏನಾರು ಸಿಗುತ್ತಾ ಬರೋ ಇದ್ರದ್ದು? ಸಿಗುತ್ತಾ? ಸೇಮ್ ಈ ರೀತಿ ಬರುವಂಥದ್ದು. ಇಲ್ಲೊಂದು ಶಿಡ್ಜು ಡಾಗ್ನ ನೋಡ್ತಾ ಇರ್ಬೋದು, ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ. ಇದರ ಹೇರ್ ಎಲ್ಲ ನೋಡ್ಬೋದು, ತುಂಬ ಲೆಂತಿ ಆಗಿದೆ. ಈಗ ನೀವು ನೋಡ್ತಾ ಇರೋಂಥದ್ದು ಕಾಂಬೈ ಅಂತ ಹೇಳ್ಬಿಟ್ಟು, ಇದು ಬಂದು ತಮಿಳ್ನಾಡು ಡಾಗ್ ಬ್ರೀಡು. ಕರ್ನಾಟಕದಲ್ಲಿ ಮುದೋಳ್ ಹೌಂಡ್ ಡಾಗ್ ಹೇಗಿದೆ ಹಾಗೆ ಇದು ಕೂಡ ತಮಿಳ್ನಾಡಲ್ಲಿ ನೇಟಿವ್ ಡಾಗ್ ಬ್ರೀಡ್. ಸರ್, ಯಾವ ಬ್ರೀಡ್ ಇದು? ಕಾಂಬೈನ? ಯಾವ ಬ್ರೀಡ್ ಇದು? ಕಾಂಬೈ. ಈಗ ನೀವು ನೋಡ್ತಾ ಇರೋಂಥದ್ದು ಗೋಲ್ಡನ್ ರಿಟ್ರೀವರ್. ಶೋಗೆ ರೆಡಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಒಂದು ಸ್ಪ್ರೇ ಎಲ್ಲ ಮಾಡ್ತಾ ಇದ್ದಾರೆ. ಈ ಡಾಗ್ನ ನೋಡ್ತಾ ಇದ್ದಾರೆ, ನಮ್ಮ ಡೆವಿಲ್ನ ನೆನಪಾಗ್ತಾ ಇದೆ. ಈಗ ನೀವು ನೋಡ್ತಾ ಇರೋಂಥದ್ದು ಸೈಬೀರಿಯನ್ ಹಸ್ಕಿ. ನೋಡ್ತಾ ಇರ್ಬೋದು, ಶೋಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಒರಿಜಿನಲ್ ಶೋ ಕ್ವಾಲಿಟಿ ಸೈಬೀರಿಯನ್ ಹಸ್ಕಿ ಇದೇ ರೀತಿ ಇರುತ್ತೆ. ಇವತ್ತು ಊಲಿ ಕೋಟ್ ಅಂತ ಹೇಳಿ ಮಾರ್ತಾರೆ. ಸೊ ಅದೆಲ್ಲ ಶೋಗಾಗಲ್ಲ, ಅದೆಲ್ಲ ಶೋ ಕ್ವಾಲಿಟಿ ಅಂತಾರೆ. ಬಟ್ ಅದು ಶೋ ಕ್ವಾಲಿಟಿ ಅಲ್ಲ, ಒರಿಜಿನಲ್ ಶೋ ಕ್ವಾಲಿಟಿ ಈ ರೀತಿ ಇರುತ್ತೆ. ಇಲ್ಲಿಗ ನೀವು ನೋಡ್ತಾ ಇರುವಂತಹ ಡಾಗ್ ಬ್ರೀಡ್ ಹೆಸರು ಬಂದು ಬೆಲ್ಜಿಯಂ ಮಲಿನಾಯ್ಸ್ ಅಂತ ಹೇಳಿ. ಮಿಲಿಟರಿ ಹಾಗೆ ಪೊಲೀಸ್ನಲ್ಲಿ ಹೆಚ್ಚಾಗಿ ಈ ಡಾಗ್ನ ಈಗ ಬಳಕೆ ಮಾಡ್ತಾ ಇದ್ದಾರೆ. ಯಾವ ಬ್ರೀಡ್ ಇದು? ಆಸ್ಟ್ರೇಲಿಯನ್ ಶೆಫರ್ಡ್. ಪ್ರೈಸ್ ಗೆದ್ದಿದೆ? ಪ್ರೈಸ್ ಬೇರೆ ಗೆದ್ದಿದೆ ಒಂದು. ಬೆಸ್ಟ್ ಆಫ್ ಬ್ರೀಡು. ಸಚಿನ್ ಹ್ಯಾಂಡ್ಲಿಂಗ್ ಮಾಡ್ಕೊಳ್ಳ ತಾನೆ? ಸಚಿನ್ ಹ್ಯಾಂಡ್ಲಿಂಗ್ ಮಾಡ್ಕೊಳ್ಳ. ನೀವೇ ಬ್ರೀಡ್ ಓನರ್ ನೀವಾ? ಡಾಗ್ ಶೋ ಜೊತೆಗೆ ಒಬಿಡಿಯನ್ಸ್ ಕಾಂಪಿಟೇಷನ್ ಕೂಡ ಇತ್ತು. ನೋಡ್ತಾ ಇರ್ಬೋದು, ಲ್ಯಾಬ್ರಡೋರ್ ರಿಟ್ರೀವರ್ನ ಹೇಗೆ ಟ್ರೈನಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. Exhibit number 37 and 38. I repeat, German Shepherd, Long Coat Junior Dog Exhibit number 37 and 38. Please mark your presence immediately.
ಈಗ ನೀವು ನೋಡ್ತಾ ಇರೋಂಥ ಡಾಗ್ ಬ್ರೀಡ್ ಹೆಸರು ಬಂದು ಚಿವಾವಾ ಅಂತ ಹೇಳಿ. ನೋಡ್ತಾ ಇರ್ಬೋದು ಎಷ್ಟೊಂದು ಚಿಕ್ಕ ಬ್ರೀಡ್ ಅಂತ ಹೇಳಿ. ಇದು ಡ್ಯಾಶ್ ಹೌಂಡ್ಗಿಂತ ತುಂಬ ಚಿಕ್ಕದಿದು. ಆಗಲೇ ನೀವು ಬ್ಲ್ಯಾಕ್ ಕಲರ್ ಇರುವಂತಹ ಗ್ರೇಟ್ ಟೆನ್ ಡಾಗ್ನ ನೋಡಿದ್ರಿ. ಈಗ ಫಾನ್ ಕಲರ್ ಇರುವಂತಹ ಗ್ರೇಟ್ ಟೆನ್ ಇದು. ಕ್ಲೀನರ್ ಬಿಲ್ಡಿಂಗ್ ಬಿಲ್ಡಿಂಗ್ ಬರಬೇಕು. ಈಗ ನೀವು ನೋಡ್ತಿರೋಂಥದ್ದು ಗೋಲ್ಡನ್ ರಿಟ್ರೀವರ್. ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಶೋ ಕ್ವಾಲಿಟಿ ರಿಟ್ರೀವರ್ ಡಾಗ್ ಅಂತ ಹೇಳಿ. ಶೋಗೆಲ್ಲ ರೆಡಿ ಮಾಡ್ತಿದ್ದಾರೆ, ಗ್ರೂಮಿಂಗ್ ಎಲ್ಲ ಮಾಡ್ತಿದ್ದಾರೆ, ನೋಡ್ತಾ ಇರ್ಬೋದು. ಈಗ ನೀವು ನೋಡ್ತಾ ಇರುವಂತಹ ಡಾಗ್ ಬ್ರೀಡ್ ಹೆಸರು ಬಂದು ಡ್ಯಾಶ್ ಹೌಂಡ್ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ಡಾಗ್ ಬ್ರೀಡ್ ಬಂದು. ಟೇಬಲ್ ಡಾಗ್ ಅಂತ ಕೂಡ ಕರೀತಾರೆ, ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂತ ಕರೀತಾರೆ. ಇದರ ಹೆಸರು ಬಂದು ಡ್ಯಾಶ್ ಹೌಂಡ್ ಅಂತ ಹೇಳಿ. ಈ ಒಂದು ಶೋಗೆ ಮೈಸೂರಿನ ಮಹಾರಾಜರು ಕೂಡ ಬಂದಿದ್ರು, ನೋಡ್ತಾ ಇರ್ಬೋದು ನೀವು. ಇಲ್ಲೊಂದು ಜರ್ಮನ್ ಶೆಫರ್ಡ್ನ ನೋಡ್ತಾ ಇದ್ರ. ಸೊ ಇದು ನಮ್ಮ ಕರ್ನಾಟಕದ ಕಡೂರು, ಇಲ್ಲಿಂದ ತೊಗೊಂಬಂದಿದ್ದಾರೆ. ತುಂಬ ಚೆನ್ನಾಗಿತ್ತು. ಜರ್ಮನ್ ಶೆಫರ್ಡ್ನಲ್ಲಿ ಲಾಂಗ್ ಹೇರ್ ಇರುವಂಥ ಡಾಗ್ ಇದು, ಲಾಂಗ್ ಕೋಟ್ ಜರ್ಮನ್ ಶೆಫರ್ಡ್. ಈಗ ನೀವು ನೋಡ್ತಾ ಇರೋದು ಕೇನ್ ಕೋರ್ಸೋ ಡಾಗ್ ಬ್ರೀಡ್. ನೋಡ್ತಾ ಇರ್ಬೋದು ಏನು ಸಖತ್ತಾಗಿದೆ ಅಂತ ಹೇಳಿ. ಅದರ ಹೆಡ್ ಎಲ್ಲ ನೋಡ್ತಾ ಇದ್ರೆ ತುಂಬ ಭಯನೇ ಆಗುತ್ತೆ. ಸರ್ ಯಾವ ಬ್ರೀಡ್ ಇದು? ಯಾವ ಬ್ರೀಡ್? ಈಗ ನೀವು ನೋಡ್ತಾ ಇರುವಂತಹ ಡಾಗ್ ಬ್ರೀಡ್ ಹೆಸರು ಬಂದು ಪಾಯಿಂಟರ್ ಅಂತ ಹೇಳಿ. ಇದೊಂದು ಹಂಟಿಂಗ್ ಡಾಗ್ ಬ್ರೀಡ್. ಇಂಡಿಯಾದಲ್ಲಿ ತುಂಬ ರೇರ್ ಬ್ರೀಡ್ ಇದು. ಕರ್ನಾಟಕದಲ್ಲಿ ಯಾರ ಹತ್ರ ಇರೋದು ಡೌಟ್ ಇದು. ನಾರ್ತ್ ಇಂಡಿಯಾದಿಂದ ತಂದಿರ್ಬೋದು ಈ ಡಾಗ್ನ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಮೈಸೂರಿನಲ್ಲಿ ನಡೆದಂತಹ KCI ಡಾಗ್ ಶೋ ವಿಡಿಯೋ ಆಗಿರುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.